I'm shocked. ಯಾಕೆ ಯಾಕೆ ಓ ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ ನಮ್ಮ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಗೆ ಇವತ್ತು ಸೋಮವಾರ ಆಗಿರೋದ್ರಿಂದ ನಾನು ಇವತ್ತಿಂದ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದಕ್ಕೋಸ್ಕರ ನಾನು ಇವತ್ತು ಸೋಮವಾರ ಆಗಿರೋದ್ರಿಂದ ಡೈಲಿ ವ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹಾಗೆ ನನ್ನ ಈ ಎಲ್ಲ ವೀಡಿಯೋಸ್ಗಳಿಗೂ ಹೀಗೆ ಸಪೋರ್ಟ್ ಮಾಡ್ತಾ ನನ್ನ ಬೆಳೆಸ್ತಾ ಇರಿ ಅಂತ ಹೇಳ್ತಾ, ಇವತ್ತು ಸೋಮವಾರದ ಸುಂದರ ಬೆಳಿಗ್ಗೆ. ಹಾಗೆ ನನ್ನ ಜೀವನದ ಅತಿ ಅಮೂಲ್ಯವಾದ ವ್ಯಕ್ತಿ ನನ್ನ ಮಗು, ಹಾಗೆ ನನ್ನ ಗಂಡ. ಇವತ್ತು ನಮ್ಮ ದಿನದ ಸಣ್ಣ ಸಣ್ಣ ಕ್ಷಣಗಳನ್ನು ನಿಮ್ಮ ಜೊತೆ ಹಂಚ್ಕೊಳ್ತಿದ್ದೇನೆ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಡೋರ್ ಓಪನ್ ಮಾಡಿದೆ, ಮತ್ತು ಸಿಡಿ ತೆಗೆದುಕೊಂಡು ಹೊರಗಡೆ ಹೋಗೋಣ ಅಂತ ಅಂದ್ಬಿಟ್ಟು ಹಸ್ಬೆಂಡ್ ಕೂಡ ಡ್ಯೂಟಿಗೆ ಹೋಗಿದ್ರಲ್ಲ. ಪಾಪುನ ಒಬ್ಬಳನ್ನೆಲ್ಲ ಮುಗಿಸ್ಬಿಟ್ಟು ಡೋರ್ ಲಾಕ್ ಮಾಡ್ಕೊಂಡು ಹೋಗಿದ್ದೆ. ನನ್ನ ಸಿರಿ ಏನು ಮಾಡಿದ್ಲು ಅಂತ ಅಂದರೆ, ಡೋರ್ ಮೇಲೆ ನೆಗ್ದು ನನ್ನ ಮಗಳನ್ನೇ ಏಳಿಸ್ಬಿಟ್ರು. ನೋಡಿ ಅವಳು ಹೆಂಗೆ ಆಟ ಆಡ್ತಿದ್ದಾಳೆ. ಅವಳು ಒಳಗಡೆ ಮಲಗಿದ್ದಾಳೆ, ಇವಳು ಆಟ ಆಡ್ತಿದ್ದಾಳೆ. ನೋಡಿ ಹೇಳ್ಬಿಟ್ಟೆ ನಿಮ್ಮ ಮಗಳು ಆ ಸೌಂಡಿಗೆ ಕೇಳದು ನೀವು ಅಂತೂ ಕೇಳದು ನೀವು. ಬನ್ನಿ. ಗುಡ್ ಮಾರ್ನಿಂಗ್, ಗುಡ್ ಮಾರ್ನಿಂಗ್.
ಬನ್ನಿ 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 ಬನ್ನಿ. ಹಾಗೆ ನನ್ನ ಮಕ್ಕಳನ್ನ ಎತ್ಕೊಂಡು ಮುದ್ದಾಡಿ ಕಾಫಿ ಕೊಟ್ಟು ಗುಡ್ ಮಾರ್ನಿಂಗ್ ಹೇಳಿ ಹಾಗೆ ಹೀಗೆ ಅವಳು ಮೂಡ್ ಸರಿ ಮಾಡಿದೆ. ಸೊ ನೆಕ್ಸ್ಟ್ ನಾನು ಸೀರೆನ ವಾಕಿಗೆ ಕರ್ಕೊಂಡು ಹೋಗ್ತಿದ್ದೆ ಅಂದ್ಬಿಟ್ಟು ನನ್ನ ಮಗಳು ಎದ್ಲಲ್ಲ ಅಂದ್ಬಿಟ್ಟು ಅವಳನ್ನು ಕೂಡ ಕರ್ಕೊಂಡು ವಾಕಿಗೆ ಹೋಗ್ತಾ ಇದ್ದೀನಿ. ಸೊ ನೋಡಿ ನನ್ನ ಮಗಳು ಎಷ್ಟು ಚೆಂದ ಅಲ್ಲ. ಹೋಗೋಣ ಹೋಗೋಣ ವಾಕಿಗೆ ಹೋಗೋಣ ಹೋಗೋಣ. ಏನು ಸೊ ನಾನಿವಾಗ ಕುಕ್ಕರೆಲ್ಲ ಹಾಕೊಂಡು ಸೀರೆನ ಹೋಗಿ ಕರ್ಕೊಂಡು ಹೋಗಿಬಿಟ್ಟೆ. ನಾನು ಏನೋ ಕಡ್ಡಿ ಇಟ್ಕೊಂಡಿದ್ದೀನಿ ಕೈಯಲ್ಲಿ ಅಂತ ಥಿಂಕ್ ಮಾಡ್ತಾ ಇದ್ದೀರಾ? ಏನಕ್ಕೆ ಕಾಮೆಂಟ್ ಹಾಕಿ ನಿಮ್ಮ ನೆಕ್ಸ್ಟ್ ವಿಡಿಯೋದಲ್ಲಿ ಏನಕ್ಕೆ ನಾನು ಕಡ್ಡಿ ಇಟ್ಕೊಂಡಿದ್ದೀನಿ ಅಂದ್ಬಿಟ್ಟು ಅದು ಫುಲ್ ಸ್ಟೋರಿ ನಾನು ಹೇಳ್ತೀನಿ ಹೋಗ್ತೀನಿ. ಹಾಗೆ ಒಂದು ವಾಕ್ ಮಾಡ್ಕೊಂಡು ಬರೋಣ. ನಾವು ಸಿನಿಮಾ ಕರ್ಕೊಂಡು ಹೋಗ್ಬೇಕಾದ್ರೆ ಸಿಕ್ಕಾಪಟ್ಟೆ ನೋಡ್ಬೋದು. ಅವು ಮೂರೆಲ್ಲ ಸುಮಾರು ಬಂದವು, ಕಾಣ್ತಿಲ್ಲ ಅಷ್ಟೇ, ನಾನು ತೋರಿಸ್ತಿಲ್ಲ. ಸೊ ಇಲ್ಲೊಂದು ಪಿಗ್ ಇದೆ, ಅಂದರೆ ಹಂದಿ ಇದೆ. ನನ್ನ ಸಿರಿನ ನೋಡ್ದಾಗ್ಲೆಲ್ಲ ಅದು ಎದ್ರುಕೊಂಡು ಓಡೋಗುತ್ತೆ. ನಾನೇನು ಅನ್ಕೊಂಡೆ ಅಂದರೆ ಫಸ್ಟು ಓ ಅದು ಎದ್ರುಕೊಳ್ತಿಲ್ಲ, ಎದುರಿಸ್ತಿದೆ ಸಿರಿನ ಅಂತ ಅಂದ್ಬಿಟ್ಟು ಅಂದ್ಕೊಂಡೆ. ಅದು ಹೋಗ್ತಾ ಹೋಗ್ತಾ ನನಗೆ ಅನ್ನಿಸ್ತು, ಅದು ಯಾವಾಗ ನಮ್ಮ ಸಿರಿ ನೋಡ್ಬಿಟ್ಟು ಓಡ್ತು ಅವಾಗೇ ಅನಿಸ್ತು ಅದು ಈ ಡಾಗಿಗೆ ಎದುರುಕೊಳ್ತಿದೆ ಅಂದ್ಬಿಟ್ಟು. ನನಗೆ ಅವಾಗ ಆಶ್ಚರ್ಯ ಆಯಿತು, ಯಪ್ಪ ಹಂದಿ ಕೂಡ ಚಿಕ್ಕ ಡಾಗಿಗೆ ಎದುರುಕೊಳ್ತಾ ಅಂತ ನನಗೆ ಸಿಕ್ಕಾಪಟ್ಟೆ ಆಶ್ಚರ್ಯ ಆಯಿತು. ಹಾಗೆ ಫನ್ನಿ ಕೂಡ ಅನ್ನಿಸ್ತು. ನೋಡಿದ್ರೆ ಅದು ಎಷ್ಟು ಚೆಂದ ಓಡ್ಬಿಡ್ತು ಬಿಡು ಬಿಡು ಅಂತ ಅಂದ್ಬಿಟ್ಟು. ಹಾಗೆ ನನ್ನ ಮಗಳನ್ನ ಕರ್ಕೊಂಡು
ಬ್ಲೈಂಡ್ ಕೇಸ್ ಕೊಟ್ಬಿಟ್ಲು, ಸೂಪರ್. ಚೆಂದ ಉಂಟು ಮಾರ್ರೆ. ಹಾಗೆ ರೂಮಿಗೆ ಕರ್ಕೊಂಡು ಬಂದು ಮಲಗಿಸ್ದೆ. ಆವಾಗ ಫುಲ್ ಸೈಲೆಂಟಲ್ಲೇ ನೋಡ್ತಿದ್ಲು ನನ್ನ. ನೋಡಿ ಇಲ್ಲಿ ಎಷ್ಟು ಚೆಂದ ಆಟ ಆಡ್ತಿದ್ದಾಳೆ ಅಂದ್ಬಿಟ್ಟು. ಸೊ ನಾನು ಕೂಡ ಅವಳ ಜೊತೆ ಒಂದು 5 ನಿಮಿಷ ಹಾಗೆ ಟೈಮ್ ಸ್ಪೆಂಡ್ ಮಾಡಿದೆ. ಚೆಂದ ಇರುತ್ತೆ ಗೈಸ್ ಇದು. ಆಯ್ ಪಪ್ಪಿ ಕೊಳಮ್ಮ, ಪಪ್ಪಿ ಪಪ್ಪಿ. ಅಯ್ಯೋ ಕೊಡಲ್ಲ ನೀವು, ಕೊಡಲ್ಲ ಅಪ್ಪ. ಏಯ್ ಏಯ್ ಕಳ್ಳಿ, ಅಲ್ಲಲ್ಲಿ. ಕೂಡಿಸ್ಬಿಟ್ಟು ಅಲ್ಲಿ ಕುಡಿಸ್ತಾ ಸರಿಯಾಗಿ ಕುಡಿದೇ ಇಲ್ಲ ಗೈಸ್. ನಾನು ಇವಾಗ ಸ್ವಲ್ಪ ರೂಢಿ
ಇವಾಗ ಲಾಲು ನೋಡಿ ಇಲ್ಲಿ ಇಲ್ಲಿ ಕ್ಲಿಪ್ಪು ಇಲ್ಲಿ ಕ್ಲಿಪ್ಪು ಇಲ್ಲಿ ಇಲ್ಲಿ ಕ್ಯಾಚ್ 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 ಇಲ್ಲಿ 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 ಪಪ್ಪು ಇಲ್ಲಿ ತಗೋ ಇಡಿ ತಗೋ ಅಕ್ಕ ಬರ್ದದಿಲ್ಲ ಬಾಯಲ್ಗಡೆ ಅಕ್ಕ ಬರ್ತಾ ಇಲ್ಲಿ ಗೊಂಬೆ ಇಲ್ಲಿ ಇಲ್ಲಿ ಕೋಕೋ ಮಿಲನ್ ರಾಮ್ 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 ಮಾಡಪ್ಪ ರಾಮ್ 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 ರಾಮ 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 ಜಯ ರಾಮ 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 ಮಾಡಿ ರಾಮ 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 ಜಯ ರಾಮ 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 ದಶರಥ ರಾಮ ರಾಮ ದುಷ್ಮುಖಮರ್ದನ ರಾಮ 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 ಹಾಡಪ್ಪ ಅದು ಕುಡಿಲಿ ರಾಮ್ ರಾಮ್ ಮಾಡಿ ರಾಮ್ ರಾಮ್ ಕೂತ್ಕೊಳ್ಳಿ ಹೇಳಿ ಮೇಲೆ ಇದ್ದು 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 ಮೇಲೆ ಎದ್ದಮ್ಮ 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 ರಾಮ್ ರಾಮ್ ಲಾಲು ಇಲ್ಲಿ 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 ವಾ ವಾ ಟಿಶ್ಯೂ ಮಾಡ್ಬಿಡ್ತೀನಿ ಕುಡಿ ಕುಡಿಯಲ್ವಾ ತಗೋ ನೋಡಿ ನೋಡಿ ಹೆಂಗ್ ಗುರಾಯಿಸ್ತಿದ್ದಾಳೆ ನನ್ನ ಯಪ್ಪ ಭಯ ಆಗುತ್ತೆ ಸೊ ನನ್ನ ಮಗಳ ಪ್ಲೇ ಟೈಮ್. ಸೊ ನನ್ನ ಮಗಳು ನೋಡಿ ಎಷ್ಟು ಚೆಂದ ಆಟ ಆಡ್ತಿದ್ದಾಳೆ ಅಂದ್ಬಿಟ್ಟು ಅವಳು ಮಲಗದೇ ಇಲ್ಲ ಅಂತಾಳೆ ಜಾಸ್ತಿ ಗಾಯ್ಸ್, ಮಲಗದೇ ಇಲ್ಲ ಅವಳು ಜಾಸ್ತಿ ಆಟ ಆಡ್ತಾ ಇರ್ತಾಳೆ, ಇಲ್ಲ ನಾನು ಎತ್ಕೊಳ್ಳಿ ಅಂದ್ಬಿಟ್ಟು ಹೇಳ್ತಾ ಇರ್ತಾಳೆ. ಏನು ಮಾಡೋಕ್ಕಾಗಲ್ಲ, ಒಬ್ಬರೇ ಇರುವಾಗ ಮಾಡಲೇಬೇಕಲ್ವಾ. ಸೊ ನನ್ನ ಮಗು ನಗ್ತಾ ಇದ್ರೆ ಮನೇಲೆಲ್ಲ ತುಂಬ ಸಂತೋಷ ತುಂಬಿರುತ್ತೆ.
ಚಿಕ್ಕ ಚಿಕ್ಕ ಕ್ಷಣಗಳು ಕೂಡ ತುಂಬ ದೊಡ್ಡ ನೆನಪುಗಳು ಹುಟ್ಟು ಹಾಕುತ್ತೆ. ಸೊ ನನ್ನ ಜೀವನದ ದೊಡ್ಡ ನೆನಪುಗಳು ಇವಳ ಜೊತೆ, ಹಾಗೆ ನನ್ನ ಸಿರಿ ಅಂದರೆ ಡಾಗ್ ಇದೆಯಲ್ಲ, ಸೊ ಅವಳು ಕೂಡ ನನ್ನ ದೊಡ್ಡ ಮಗಳು. ಸೊ ಇವ್ರ ಜೊತೆ ಕಳೆಯೋ ಪ್ರತಿಯೊಂದು ಕ್ಷಣ ಕೂಡ ನನಗೆ ತುಂಬ ಪ್ರಿಯವಾಗಿರುತ್ತೆ. ಇವರ ಇಬ್ಬರ ಜೊತೆ ನನ್ನ ಗಂಡ ಸೇರ್ಕೊಂಡ್ಬಿಟ್ರೆ ಮಾತ್ರ ತುಂಬ ಖುಷಿಯಾಗುತ್ತೆ. ಹೇಳ್ಕೊಳ್ಳೋದಕ್ಕೆ ಅಸಾಧ್ಯ. ಹಾಗೆ ನಾನು ಕಿಚನ್ಗೆ ಬಂದೆ. ಇವತ್ತೇನು ಮಾಡೋದು ಟಿಫನ್ ಅಂತ ಅಂದ್ಬಿಟ್ಟು ನೆನಪಾಗ್ತಾ ಇರಲಿಲ್ಲ. ಸೊ ವಾಕ್ ಮುಗಿಸ್ಕೊಂಡು ಬರ್ಬೇಕಾದ್ರೆ ಅಮ್ಮನಿಗೆ ಕಾಲ್ ಮಾಡಿದ್ದೆ. ಅವರು ನಾರ್ಮಲಾಗಿ ಉಪ್ಪಿಟ್ಟು ಮಾಡ್ಕೊಂಡ್ಬಿಡು, ಮೆಣಸಿನ್ಕಾಯಿನ ಹಾಕ್ತಾನೆ, ಪಾಪನೂ ತಿಂತಾನೆ ಅಂತ ಅಂದರು. ಸೊ ನಾನು ಚಂದ ಇಲ್ವಲ್ಲ, ಸೊ ನನ್ನ ಹಸ್ಬೆಂಡ್ ಇಲ್ಲದೆ ಇರೋ ಕಾರಣ ಉಪ್ಪಿಟ್ಟು ಅಂದರೆ ಅವ್ರಿಗೆ ಉಪ್ಪಿಟ್ಟು ಇಷ್ಟ ಇಲ್ಲ. ಸೊ ನಾನು ಪಾಪನು ತಿಂತಲ್ಲ ಅಂದ್ಬಿಟ್ಟು ನಾನು ಮೆಣಸಿನ್ಕಾಯಿ ಸ್ಕಿಪ್ ಮಾಡಿಬಿಟ್ಟು ಹಾಗೇ ಮೆಣಸಿನ್ಕಾಯಿ ಬಿಟ್ಟು ಇನ್ನೆಲ್ಲ ಹಾಕಿದ್ದೀನಿ. ಸೊ ಹಾಗೇ ಮಾಡಿದೆ, ಅದು ಕೂಡ ಚೆಂದ ಇತ್ತು. ಸೊ ಎಲ್ಲ ಪ್ರಿಪೇರ್ ಮಾಡಿ ತಿನ್ಸೋಕ್ಕೆ ಅಂದ್ಬಿಟ್ಟು ಕೂತ್ಕೊಂಡೆ ನಾನು. ಅವಳು ಕರೆಕ್ಟಾಗಿ ತಿನ್ನಲೇ ಇಲ್ಲ ಗಾಯ್ಸ್. ಮೂತಿ ಹೆಂಗಿರೋದು? ನಾನೇನು ಗೊತ್ತಾ, ಮನೆಯೆಲ್ಲ ಕ್ಲೀನ್ ಮಾಡಿ ಎಲ್ಲ ಡೈರೆಕ್ಟಾಗಿ ಕಿಚನ್ಗೆ ಹೋಗ್ಬಿಟ್ಟೆ ಅಂತ ನೀವು ಥಿಂಕ್ ಮಾಡ್ತಾ ಇದ್ದೀರಾ. ಸೊ ಏನಕ್ಕಪ್ಪ ಅಂತಂದರೆ, ನನ್ನ ನೈಟು ರೋಬೋ ಆನ್ ಮಾಡಿದ್ರು. ಸೊ ಹಸ್ಬೆಂಡ್ ರೋಬೋ ಆನ್ ಮಾಡಿದ್ರಲ್ಲ, ಅದು ಕ್ಲೀನ್ ಮಾಡಿರುತ್ತೆ. ಸೊ ನಾನು ಮಾರ್ನಿಂಗ್ ಎಲ್ಲ ಮಾಡೋದಕ್ಕೆ ಹೋಗಲ್ಲ. ಕರೆಕ್ಟಾಗಿ 12 o'clock ಬಿಡ್ತೀವಿ ರೋಬೋನ. ಸೊ ಅದು ಪಾಡ್ಗೆ ಅದು ಮಾಡ್ಕೊಂಡು ಹೋಗುತ್ತೆ. ಹಂಗೆ ಪಾಪು ಏನಾದರೂ ಹಣ್ಣಿದ್ರೆ ಮಾತ್ರ ಮನೆಯೆಲ್ಲ ಒಂದೊಂದ್ಸಲ ಕ್ಲೀನ್ ಮಾಡ್ತೀನಿ ಅನ್ಸಲ್ಲ, ಇಲ್ಲಾಂದರೆ ಮಾಡೋದಕ್ಕೆ ಹೋಗಲ್ಲ. ಸೊ ರೋಬೋ ಎಲ್ಲ ಮಾಡ್ಕೊಂಡಿರುತ್ತೆ. ಅದಕ್ಕೋಸ್ಕರ ನಾನು ಸುಮ್ಮನೆ ಹಾಗೆ ಅಷ್ಟೇ. ನನ್ನ ಸಿರಿಗೆ ಹೊಟ್ಟೆ ಹಸ್ದಿರುತ್ತೆ ಅಂದ್ಬಿಟ್ಟು ಉಪ್ಪಿಟ್ಟು ಹಾಕೋದಕ್ಕೆ ಹೋದರೆ ನೋಡಿ, ಉಪ್ಪಿಟ್ಟು ತಿಂದು ನಾನು ಹೇಗೆ ಮುಗಿಸ್ಕೊಂಡ್ಬಿಟ್ಟಿದೆ. ಸೊ ಇವತ್ತು ಫುಲ್ ಡೇ ಮಾಡೋದಕ್ಕಾಗಲಿಲ್ಲ. ಸೊ ಇವತ್ತಾಗಿದ್ದು ಇಷ್ಟೇ. ಇದು ನಮ್ಮ ಡೈಲಿ ರೊಟೀನ್. ಮಗುವಿನ ಜೊತೆ ದಿನ ತುಂಬ ಬ್ಯುಸಿ ಆಗಿರುತ್ತೆ, ಆದರೆ ಪ್ರತಿ ಕ್ಷಣವನ್ನು ನಾನು ಎಂಜಾಯ್ ಮಾಡ್ತಾ ಇರ್ತೀನಿ.
ಸೋಮವಾರ ಅಂದರೆ ಹೊಸ ಆರಂಭ. ನಮ್ಮ ಮಗು ಜೊತೆ ಹೊಸ ನೆನಪುಗಳನ್ನು ಮಾಡೋಣ. ಹಾಗೆ ಜೀವನದಲ್ಲಿ ನಿಜವಾದ ಸಂತೋಷ ಏನು ಅಂದರೆ ನನ್ನ ಮಗುವಿನ ನಗು. ಇವಳು ನನ್ನ ಪ್ರಪಂಚ, ಹಾಗೆ ನನ್ನ ಶಕ್ತಿ ಅಂತಲೇ ಹೇಳ್ಬೋದು. ಈ ವಿಡಿಯೋ ನಿಮಗೆ ಇಷ್ಟವಾದರೆ ಕಮೆಂಟ್ ಮಾಡಿ, ಮತ್ತೆ ಮುಂದಿನ ವ್ಲಾಗ್ನಲ್ಲಿ ಭೇಟಿಯಾಗೋಣ. ಲವ್ ಯು ಆಲ್, ಬಾಯ್. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗೈಸ್.